ಹೇಳ್ತಾರೆ, ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ, ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ. KPS ಇರ್ಬೋದು, ಪಂಚಾಯತಿಯಲ್ಲಿ ಅದು ಘರ್ಷಣೆ ಇದ್ದೇ ಇರ್ತೈತೆ. ಘರ್ಷಣೆ ಆಗ್ತಾವೆ, ಅದಕ್ಕೂ ನಮ್ದು ಮಾಡ್ಲಿಕ್ಕೆ ಆಗುತ್ತೆ. ನಾವು ರೈತ ಜಗಳ ಘರ್ಷಣೆ ಸುಮಾರು 2-3 ಗ್ರಾಮಗಳನ್ನು ಕೂಡ ಇವತ್ತು ಕೂಡ ಒಂದು ಗಲಾಟೆ ಆಗ್ತದೆ. ಹೌದು, ಅದೇ ಹೇಳಲ್ಲ, ಲೋಕಲ್ ಸಮಸ್ಯೆ. ಬೇರೆ ಕಡೆ ಹಾಕಾಗಿಲ್ಲ, ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಸುಮ್ಮತ್ತಾಗಿ ನಡೆದಿದೆ. 4-5 ಕಡೆ ಯಾಕಾಗಿದೆ ಅಂದ್ರೆ ಮೊದಲು ಆ ಕಡೆ ಇದ್ರು, ಅವ್ರು ಈ ಕಡೆ ಹೋಗ್ಯಾರ, ಮತ್ತೆ ಈ ಕಡೆ ಹೋಗ್ಯಾರ, ಆ ಕಡೆ ಹೋಗ್ಯಾರ. ಅವ್ರು ಊರಾಯಣ ಅವರು ಪ್ರಮುಖರ ಜಗಳ, ಅಲ್ಲಿ ಊರಿನ ಜಗಳ ಅಂದ್ರೂ ತೊಂದರೆ ಇಲ್ಲ. ಅಲ್ಲಿ ಸುಮಾರು 85-93 85ಕ್ಕೆ ಏನು ಜಗಳ ಇಲ್ಲಲ್ಲ, ಅಲ್ಲಿ ಎಲ್ಲಕ್ಕೆ ಆಗಿಲ್ಲ ಅಂದ್ರೆ ಅದು ವೈಯಕ್ತಿಕವಾಗಿರುವಂತ ಸಮಸ್ಯೆ. ಜಗಳ ಆಗ್ಬೇಕಾದ್ರೆ 95ಕ್ಕೆಲ್ಲ ಆಗ್ತಿತ್ತು, 93ಕ್ಕೆ ಜಗಳ ಆಗ್ಬೇಕು. ಘರ್ಷಣೆ ಆಗ್ಬೇಕಿದ್ರೆ ಎಲ್ಲ ಕಡೆ ಆಗಿತ್ತು ಘರ್ಷಣೆ. ಆಗಿಲ್ಲ, 2-3 ಕಡೆ ಆಗಿದ್ದಕ್ಕೂ ಅದು ವೈಯಕ್ತಿಕ ಸಮಸ್ಯೆ ಇರ್ಬೋದು, ನಮಗೇನು ಸಂಬಂಧ ಇಲ್ಲ. ಜಿಲ್ಲೆಯಲ್ಲಿ ಸೆಕ್ರೆಟರಿಗಳನ್ನ ಇದು ಮಾಡ್ತಿರುವಂಥದ್ದು, ಹೈಜಾಕ್ ಮಾಡ್ತಿರುವಂಥದ್ದು, ಹೀಗಾಗಿ ಮುಂದೂಡಿಕೆ ಆಗ್ತದೆ. ಹೈಜಾಕ್ ಆಗಲಿಕ್ಕೆ ಅವರು ಭಾಗಿಯಾಡಲಿಕ್ಕೆ ಕೆಲವು ನಲ್ಲೆ ಇಟ್ಕೊಂಡಿದ್ದಾರೆ. ಸೆಕ್ರೆಟರಿಗಳು ಅದಾರ, ಮೆಂಬರು ಅದಾರ, ಅವ್ರಿಗೆ ಬರ್ತಾ ಇಲ್ಲ. ಸೊ ಅವ್ರು ಅದನ್ನು ಮಾಡ್ತಿದ್ದಾರೆ, ಬೇರೆಯವ್ರು ಮಾಡ್ತಾರೆ, ಅದನ್ನು ಹೇಳ್ತಾರೆ ಅಷ್ಟೇ. ಸೊ 2-3 ಕಡೆ ಆಗಿದ್ದ ಘಟನೆಗೆ ಸ್ಥಳೀಯವಾಗಿ ಸಮಸ್ಯೆ ಅಂತ ನಮ್ಮ ಭಾವನೆ. ಸರ್, ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಒಂದು ಸ್ವಲ್ಪ ಇದನ್ನಾಗ್ತದೆ. ಎಲ್ಲಿ ಈಗ ಆಲ್ರೆಡಿ ಅವ್ರು ಯಾವತ್ತು ಮಾಡ್ತಿದಾರಲ್ಲ, 8 ಗಾಡಿ ತೊಗೊಂಡ್ಬಂದಿರ ಅವ್ರು, ಎಷ್ಟು ಬಂದಿರ್ತಾವ ಅವ್ರು, ಹಿಂದ್ ಗಾಡಿ ಎಷ್ಟೈತಿ ನೋಡಿರ? ಮತ್ತೆ ಅದನ್ನ ನೀವು ಅವ್ರು ಪ್ರಶ್ನೆ ಮಾಡ್ಬೇಕಲ್ಲ. 10 ಗಾಡಿ ಬರೋದೇನಿತ್ತು, ಒಬ್ಬರು ನಾವು 8 ಗಾಡಿ ತೊಗೊಂಡ್ಬಂದಿವಿ, ಒಬ್ಬರೇ ಅದನ್ನ ಅವ್ರಿಗೆ ಕೇಳಿ. ಮನೆ ರಮೇಶ್ ಗಟ್ಟಿ ಅವರು ಮಂದಿಳಿಗೆ ಬಂದಿರು, 8 ಗಾಡಿ ತೊಗೊಂಡ್ಬಂದ್ರು, ಎಲ್ಲಿ ಕೂತಿರೋರು ಸೊಸೈಟಿ ಬಂದು ಮುಂದೆ ಹಾಕ್ಸಿರ. ಅದಕ್ಕೆ ಪ್ರಶ್ನೆ ಮಾಡ್ಬೇಕಲ್ಲ ನೀವು. ಒಂದು ಕಡೆ ಮಾಡಿದ್ರೆ ಹೆಂಗೆ ಅದು? ಮದಿಯಳಿದ ಕೇಳಿ, ಬೆಳಗ್ಗೆ 15-20 ಗಾಡಿ ತೊಗೊಂಡ್ಬಂದಿರು, ಅದಕ್ಕಿಂತ ಮುಂಚೆ 20 ಗಾಡಿ ಬಂದಿದ್ದೀವಿ. ನೀವು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಸರಿಯಾದ ಉತ್ತರ ಸಿಗುತ್ತೆ. ಸರ್, ಅವ್ರ ಬಳಿ 55-60 ಜನ ನಮ್ಮ ಕಡೆ ಬೆಂಬಲ ಇದೆ DCC ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ಯಾರ ಕಡೆ ಅವ್ರ ಹತ್ರ ಅದು ಈಗ ಹೆಂಗೆ ಗೊತ್ತಾಗೋದ್ರೆ ಅದು ಡಬ್ಬಿ ಹೊಡೆದಾಗ ಗೊತ್ತಾಗೋದ? 19 ತಾರೀಕು ಸಾಯಂಕಾಲ 6 ಗಂಟೆಗೆ ಗೊತ್ತಾಗುತ್ತೆ ಯಾರ ಕಡೆ ಎಷ್ಟು ಅಂತ. ಈಗ ನಾವು ಹೇಳಲಿಕ್ಕೆ ಆಗೋದು. ಯಾಕಂದ್ರೆ ನಾವು ಸುಮಾರು 56 ಚುನಾವಣೆ ನೋಡಿದ್ವಿ. ಎಲ್ಲ ಮೊದಲ ಮಾಲಿ ಹಾಕೊಂಡು ಗುಲಾಲ್ ಹಾಕೊಂಡು ಹೋಗಿ ಸೋತು ಹೊರಗೆ ಬಂದವ್ರು ನೋಡಿದ್ವಿ. ಚುನಾವಣೆ ಎಲ್ಲಿವರೆಗೆ ಆಗ್ತದೆ, ಎಲ್ಲಿವರೆಗೆ ಘೋಷಣೆ ಆಗೋಣ, ಅಲ್ಲಿವರೆಗೆ ಹೇಳಿಕ್ಕೆ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅಂತಂದ್ರೆ ಸೈಲೆಂಟ್ ಆಗಿ ಸರಳ ರಾಜಕಾರಣ ವ್ಯಕ್ತಿ, ಈ ತರ ಒಂದು ದೊಡ್ಡ ನಾಯಕರು, ಗಡಾಗಡ ನಾಯಕರು ಅಂತ ಕೇಳಿದಂತ ವ್ಯಕ್ತಿ. ಆದ್ರೆ ಈ ಕ್ಷೇತ್ರದಲ್ಲಿ ಒಂದ್ ಸ್ವಲ್ಪ ಗಲಾಟೆ ದೋಮಿಗಳು ಗಲಾಟೆ ಏನಾಗ್ತದೆ ಇಲ್ಲ, ಎಲ್ಲ ಕಡೆ ಆಗ್ತಾವ ಇಲ್ಲ, ಒಂದ ಕಡೆ ಆಗಿದೆ, ಆಗಿಲ್ಲ. ನಾವು ಹೇಳ್ತೀವಿ ಬಂದ್ರೆ ಯಾರಲ್ಲಿ ಮೊದಲಿಗೆ ಬಂದಾರ ಯಾರು, ಅವ್ರು ಬಂದ್ಮೇಲೆ ನಾವು ಬಂದ್ವಿ. ಅದು ಸಭೆ ಮುಗಿದ್ಮ್ಯಾಗ ನಾವು ಬಂದಿವಿ. ಸಭೆದಾಗ ಮುಂದೆ ದುಡ್ದವ್ರು ಯಾರು? ರಮೇಶ್ ಕತ್ತಿ ಅವ್ರು ಮುಂದೆ ಗಲಾಟೆ ಮಾಡಿಸಿದ್ರು. ಇವತ್ತು ನಿಖಿಲ್ ಕತ್ತಿ ಅಲ್ಲಿ ಬಂದಿದ್ರು, ಅವ್ರು ಬೋರ್ದು ಏನೋ ಅವಶ್ಯಕತೆ. ಅದು ಮೀಟಿಂಗ್ ನಡೆದಾಗ ಒಳಗೆ ಹೋಗಿದಾರ, ಅವರು ಹೋಗಿದ್ರ? ಮೀಟಿಂಗ್ ನಡೆದಾಗ ಒಳಗೆ ಹೋದ್ರ, ಅವ್ರು ಹೋಗ್ಲಿಕ್ಕೆ ಅಧಿಕಾರ ಇಲ್ಲ. ಸೊ ಇದನ್ನ ನೀವು ಪ್ರಶ್ನೆ ಮಾಡಿ. 100% ಮತ್ತೆ ಹಂಗಾರ ಅಲ್ಲೇ ಕಟ್ಕೊಂಡು ಕೂತಾರಂಗೆ ಒಳಗಡೆ ಎಲ್ಲರನ್ನು. ಅದು ಸುಮ್ಮನೆ ಹೇಳೋದು ಅಷ್ಟೇ. ಈಗ ಯಾಕೆ ಗೆಲ್ಲಲಿಕ್ಕೆ ಅವ್ರ ಕಡೆ ಏನಿಲ್ಲ, ಅಭಿವೃದ್ಧಿ ಇಲ್ಲ, ಶೂನ್ಯ. ಈ ಕುಡಿಸಿಲ್ಲ ಜನ, ಎಲ್ಲರ ಜೊತೆ ನಾವು ಮಾಡಿದ್ದೀವಿ. ಜನ ಈಗ ಪ್ರಶ್ನೆ ಮಾಡ್ತಾರಂತೆ, ನಾವು ಜಾತಿ ಹೊರಗಿನವರು. 2 ಅವರು ಬ್ರ್ಯಾಂಡ್ ಬಾಗೇವಾಡಿ, ಹೊರಗಿನವರು ಜಾತಿ 2 ಈಗ ಅವ್ರ ರಕ್ಷಣೆ ಮಾಡೋದು. ಅದು ಮಾಡೋಲ್ಲ, ಜನ ನೋಡ್ತಾರೆ ಯಾರು ಅಭಿವೃದ್ಧಿ ಮಾಡ್ತಾರೆ, ಅವ್ರು ಪರವಾಗಿರ್ತಾರೆ. ನಮ್ಮವ್ರನ್ನ 3-4 ಜನ ನಮ್ಮಿಂದ ತೊಗೊಂಡೋಗಿದ್ದಾರೆ. ಸುಮಾರು ನಾವು ಹೇಳೆಯಲ್ಲ, ಹೋದ್ರು ನಮ್ಗೇನು ಫರಕ್ ಬೀಳೋದಿಲ್ಲ. ಸರ್, ಇನ್ನೊಂದ್ಸರ್ ಕ್ಷೇತ್ರದಲ್ಲಿ ಏನಾದರೂ ಜಾರಕಿಹೊಳಿ ಅವ್ರು ಗೆದ್ದು ಬಂದ್ರೆ ಗೋಕಾಕ್ ಹೋಗ್ಬೇಕಾಗತ್ತೆ ನಾವು ಅಂತ ಹೇಳಿ ಸರ್ ಜನರಿಗೆ ಹೇಳ್ತಾ ಇರುವಂಥದ್ದು. ಸರ್ ಹೇಳಿದಿಲ್ಲ, ಅದು ನಾ ಎಲ್ಲಿ ಅಧಿಕಾರದಲ್ಲಿ ಹೋಗ್ಲೇಬೇಕು. ಮೊದಲೆಲ್ಲ ರಾಯಬಾಗ್ ಹೋಗ್ತಿದ್ವಿ. ಯಾಕೆ ಹೋಗ್ತಿದ್ರೆ ಯಾರಿದ್ರಲ್ಲಿ? ವೇಲ್ ಪಾಡ್ಲಿದ್ರು. ಕ್ಲಬ್ ರೋಡ್ಗೆ ಹೋಗ್ತಿದ್ವಿ. ಯಾರಿದ್ರಲ್ಲಿ? ಅವ್ರಿಗೆ ಕೊಡಿಯೋರು. ಉಮೇಶ್ ಕತ್ತಿ ಬಾಗವಾಡಿಗೆ ಬರ್ತಿದ್ವಿ, ಅಧಿಕಾರ ಇತ್ತು. ಈಗ ಸತೀಶ್ ಜಾರಕಿಹೊಳಿ ಅಧಿಕಾರ ಇದೆ. ಸ್ವಚ್ಛ ಸ್ವಾಭಾವಿಕ ಜನ ಬರ್ತಾರೆ, ಹೋಗ್ಬಾರ್ದಂತೇಳಿದೆ. ಮತ್ತೆ ಇವ್ರು ಬಾಗೇವಾಡಿಗೆ ಹೋಗಲ್ಲ, ಜನ ಹೋಗ್ತಾರೆ. ಇಲ್ಲಿ ನಾಯಕರು ಇರ್ತಾರೆ, ಎಲ್ಲಿರ್ತಾರೆ ಅಲ್ಲಿ ಹೋಗ್ತಾರೆ. ಅದನ್ನೇ ಇವರು ತಿಳ್ಕೊಂಡು ಕೂತ್ರೆ ಈಗ ಬಾಗೇವಾಡಿದ ಗೋಕಾಕ್ ಎಷ್ಟು ದೂರ? 20 ಆಗೋಲ್ಲ. 13 ಗಣಪುರ, ಈ ಕಡೆ ಒಂದು 5-6. ಮುಗುಟೆ ಆಲೂರಿಂದ ಬಾಗೇವಾಡಿ 2 ದೂರ ಐತೆ. ಈ ಸಭೆ 4 ದೂರ. ಸುಮ್ಮನೆ ಹೇಳ್ತಾನು
ರಮೇಶ್ ಕತ್ತಿ ಭಾಷಣ ಮಾಡಕ್ಕೆ ಶೂರ್ ಅದೇ ನಾವು ಮೀರ್ಸಾಕಿ ಯಾರಿಗೂ ತೀರ್ಥಂತ ಸಾಧ್ಯ ಇಲ್ಲ. ಭಾಷಣ ಮೇಲೆ ನೀವು ಬರೋದು ನಮ್ಮ ವಿನಂತಿ, ರಿಯಾಲಿಟಿ. ಓಕೆ, ಹುಕ್ಕೇರಿಯಲ್ಲಿ ಇದೇ ಥರ ಆದ್ರೆ 144 ಏನಾದರೂ ಸಚಿನ್ ಜಾರಕಿಹೊಳಿ ಅವಶ್ಯಕತೆ ಇಲ್ಲ, ಅದು ಅದೇ ಅದೇ ಅವಶ್ಯಕತೆ, ಅದೊಂದು ಅವಶ್ಯಕತೆ ಇಲ್ಲ. ಪೊಲೀಸರು ಯಾರು ಇರಲಿಲ್ಲ ಸರ್ ಸ್ಥಳದಲ್ಲಿ. ಪೊಲೀಸರು ಹೋಗಿಲ್ಲ ಅಂದರೆ ಅವನು, ನಾನು ಕೇಳಿದೆ ಯಾಕೆ ಹೋಗಿಲ್ಲ ಪೊಲೀಸರು ಅಂತ, ಅವನು ಏನೋ ಲೆಟ್ರ್ ಕೊಟ್ಟಿಲ್ಲ ಅಂತ, ಯಾರೋ ಸೆಕ್ರೆಟ್ರಿ, ನಮಗೆ ಗೊತ್ತಾಗಿಲ್ಲ, ಸೆಕ್ರೆಟ್ರಿ ಕೊಟ್ಟಿಲ್ಲ, ಕೊಟ್ಟಲ್ಲೆಲ್ಲ ನಾವು ಕಳಿಸಿದ್ವಿ, ಇಲ್ಲಿ ಇನ್ನೂ ಲೆಟ್ರ್ ಕೊಟ್ಟಿಲ್ಲ ಅಂತ ಹೇಳಿದ್ರು, ಕೊಟ್ಟರು ನಾವು ಕಳಿಸಿದ್ವಿ ಅಂತ ಹೇಳಿದ್ರು. ಸೊ ಅದು ಇಶ್ಯೂ ನಾನು ಕೇಳಿದೆ, ಇಷ್ಟೆಲ್ಲ ಗಲಾಟೆದಾಗ ಯಾಕೆ ಕೊಟ್ಟಿಲ್ಲ ಸರ್, ಅವ್ರು ಯಾರು ರಿಕ್ವೆಸ್ಟ್ ಮಾಡಿಲ್ಲ, ನಮಗೂ ರಿಕ್ವೆಸ್ಟ್ ಮಾಡಿದ್ರೆ ನಾವೆಲ್ಲ ಪೊಲೀಸ್ ಕಳಿಸಿ ಅಂತ SP ಅವ್ರು ಹೇಳಿದ್ವಿ.